ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. SIR ಫಾರ್ಮ್ ಬಗ್ಗೆ ಒಂದು ಲೇಟೆಸ್ಟ್ ನ್ಯೂಸ್ ಬರ್ತಾ ಇದೆ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. SIR ಫಾರ್ಮನ್ನು ಭರ್ತಿ ಮಾಡಬೇಕಾದಾಗ ಒಂದು ಲೇಟೆಸ್ಟ್ ನ್ಯೂಸ್ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಮ್ಯಾಪ್ ಆಗದಿದ್ದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ನಮಗೆ 2002ನಲ್ಲಿ ನಂದು ಮ್ಯಾಪಿಂಗ್ ಆಗಿಲ್ಲ, ಅಥವಾ ನಾನು 2002ನಲ್ಲಿ ನಾನು ಮತದಾರನಾಗಿರಲಿಲ್ಲ, ನನಗೆ ಚಿಕ್ಕ ವಯಸ್ಸಾಗಿತ್ತು ಅವಾಗ. ಹಾಗೆ ನಮ್ಮ ತಂದೆಯವ್ರದ್ದು ಮ್ಯಾಪಿಂಗ್ ಮಾಡೋಣ ಅಂದರೆ ತಂದೆಯವ್ರದ್ದು ಡೀಟೇಲ್ಸು ನನಗೆ ಸಿಗ್ತಾ ಇಲ್ಲ, ತಾಯಿದು ಸಿಗ್ತಾ ಇಲ್ಲ ಅನ್ನೋರು ಏನು ಮಾಡಬೇಕು? ಅದಕ್ಕೆ ಅನ್ಬು ಕುಮಾರ್ ಅವರು ಈ ಒಂದು ಪೇಪರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. 2002ರಲ್ಲಿ ವಿವರ ಇಲ್ಲದಿದ್ದರೂ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ. ಬೆಂಗಳೂರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ವೇಳೆ 2002ರ ಮತದಾರರ ಪಟ್ಟಿಯ ವಿವರ ಇಲ್ಲದಿದ್ದರೂ ವೈಯಕ್ತಿಕ ಮಾಹಿತಿಗಳನ್ನು ಭರ್ತಿ ಮಾಡಿ ಗಣತಿ ನಮೂನೆಯನ್ನು ಮತಗಟ್ಟೆ ಅಧಿಕಾರಿಗಳಿಗೆ ಸಲ್ಲಿಸಿ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿನ SIR ಈವರೆಗಿನ ಪ್ರಗತಿ ಕುರಿತು ಅವರು ಸುದ್ದಿಗೋಷ್ಠಿಯಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಹಾಗೆ ಮತದಾರರ ಪೈಕಿ ಸುಮಾರು 91ರಷ್ಟು ಮತದಾರರ ವಿವರಗಳು 2002ರ ಮತದಾರರ ಪಟ್ಟಿಯಲ್ಲಿನ ವಿವರಗಳಿಗೆ ಮ್ಯಾಪಿಂಗ್ ಮಾಡಲಾಗಿದೆ, 91% ಆಗಿದೆ. ಇನ್ನು ಮ್ಯಾಪಿಂಗ್ ಆಗದೇ ಇದ್ದವರು ಗಣತಿ ನಮೂನೆಯ ಕೊನೆಯ ಕಾಲಮ್ಗಳು ಏನಿದ್ದಾವೆ, ಇತ್ತೀಚಿನ ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡಿ ಮತಗಟ್ಟೆ ಅಧಿಕಾರಿಗೆ BLO ಅವರಿಗೆ ನೀವು ಸಹಿಯನ್ನು ಮಾಡಿ ನಿಮ್ಮ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಈ ರೀತಿ ಸಲ್ಲಿಸಿದ್ದೇ ಆದರೆ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುತ್ತೆ. ಅದರ ಜೊತೆಗೆ ಒಂದು ನೋಟಿಸು ಬರ್ಬೋದು. ಆಗ ನೀವು 12 ಡಾಕ್ಯುಮೆಂಟ್ಸಲ್ಲಿ ಒಂದು ಪಾಸ್ಪೋರ್ಟ್ ಇರ್ಬೋದು, SLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಈ ಥರ 12 ಡೀಟೈಲ್ಸ್ ಮಾಹಿತಿಗಳಿದ್ದಾವೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು. ಈ ಥರ ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಬ್ಮಿಟ್ ಮಾಡ್ಬೋದು. ಆಗ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ, ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ನಿಮ್ಮ ಹೆಸರು ಉಳ್ಕೊಳ್ಳುತ್ತೆ. ಆಗ ಮತದಾನ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇದಾಗಿತ್ತು ಈ ಒಂದು ಮ್ಯಾಪಿಂಗ್ ಆಗದಿದ್ದರೂ ಸಹ ಅರ್ಜಿಯನ್ನು ಫಸ್ಟ್ ನೀವು ಆ SIR ಫಾರ್ಮನ್ನು ಕೆಳಗಿನ ಮಾಹಿತಿ, ವೈಯಕ್ತಿಕ ಮಾಹಿತಿಯನ್ನು ಮಾತ್ರ ಭರ್ತಿ ಮಾಡಿ ಮೇಲ್ಭಾಗದಲ್ಲಿರುವಂತಹ 2 ದೊಡ್ಡ ಬಾಕ್ಸ್ಗಳನ್ನು ಖಾಲಿ ಬಿಟ್ಟು ಕೆಳಭಾಗದಲ್ಲಿರುವಂಥ ವೈಯಕ್ತಿಕ ಮಾಹಿತಿಯನ್ನು ಭರ್ತಿ ಮಾಡಿ BLO ಅವರ ಕಡೆ ಕೊಟ್ಟಿದ್ದೇ ಆದರೆ ನಿಮ್ಮ ಲೀಸ್ಟು, ನಿಮ್ಮ ಹೆಸರು ಲೀಸ್ಟಲ್ಲಿ ಬರುತ್ತೆ ಸ್ನೇಹಿತರೆ. ಇದರ ಬಗ್ಗೆ ನಿಮ್ಗೆ ಏನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾರೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.